ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ರವಿವಾರ ದಿನಾಂಕ 29/3/2026 ಗಂಗಾವತಿ ನಗರದಲ್ಲಿ ಆಚರಿಸಲಾಯಿತು. ಬೆಳಗ್ಗೆ 7 ಗಂಟೆಯಿಂದ 108 ಕುಂಭ ಕಳಸ ಸಕಲ ವಾದ್ಯಗಳೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆಯು ಶ್ರೀ ಕಲ್ಮಠದಿಂದ ಪ್ರಾರಂಭವಾಗಿ ಬಸವಣ್ಣ ಸರ್ಕಲ್, ಗಾಂಧಿ ಸರ್ಕಲ್ ಮಾರ್ಗವಾಗಿ ಸಂಚರಿಸಿತು. ಚನ್ನಮಲ್ಲಿಕಾರ್ಜುನ ಸ್ವಾಮಿ ಮಠಕ್ಕೆ ಬಂದು ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ 12:30 ಧರ್ಮ ಜಾಗೃತಿ ಸಭೆ ನಡೆಯಿತು. ಸಭೆಗೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ 108 ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೃಹನ್ಮಠ ಹೆಬ್ಬಾಳ, ಪರಬ್ರಹ್ಮ 108 ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿ ಹಂಪನಗಿರಿ, ಜಡೇಶ್ವರ ಮಹಾಸ್ವಾಮಿಗಳು ವೀರಾಪುರ ಮಠ, ಶ್ರೀ ಪರಬ್ರಹ್ಮ 108 ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಮೈನಾಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಉದ್ಘಾಟಕರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ, ಶಾಸಕರು ಗಂಗಾವತಿ, ಪರಣ್ಣ ಮುನವಳ್ಳಿ ಮಾಜಿ ಶಾಸಕರು, ಶಿವರಾಮೇಗೌಡರು ಮಾಜಿ ಸಂಸದರು, ಶ್ರೀ ಚನ್ನಬಸಯ್ಯ ಸ್ವಾಮಿ, ಶ್ರೀ ತಿಪ್ಪೇರುದ್ರಸ್ವಾಮಿ ಅವರು, ಶ್ರೀ ಗಿರಿಗೌಡರು, ಶ್ರೀ ಬಸವರಾಜ್ ಮಾಳಿಮಠ, ಶ್ರೀ ಶರಣಯ್ಯ ಸ್ವಾಮಿ ಬೃಹನ್ಮಠ, ಶ್ರೀ ಮನೋಹರ್ ಗೌಡರು, ಶ್ರೀ ಹಜಾರ್ ಅನ್ಸಾರಿ, ಶ್ರೀಮತಿ ಕವಿತಾ ಗುರುಮೂರ್ತಿ, ಶ್ರೀಮತಿ ಉಮಾ ಶಿವಾನಂದ ಸ್ವಾಮಿ, ಶ್ರೀಮತಿ ದೊಡ್ಡಬಸಮ್ಮ ಗುರುವಿನ ಮಠ, ಶ್ರೀ ಪಟ್ಟಣಶೆಟ್ಟಿ ವಕೀಲರು, ಶ್ರೀಮತಿ ದ್ರಾಕ್ಷಾಯಣಿ ಮಠದ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ, ದಾಸನಾಳ ಬಸವಣ್ಣಯ್ಯ ಸ್ವಾಮಿ, ಶರಭಯ್ಯ ಸ್ವಾಮಿ ಅಧ್ಯಕ್ಷರು. ಕಾರ್ಯನಿರ್ವಾಹಕರು ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ಮಹಿಳಾ ಘಟಕ ಗಂಗಾವತಿ ನಗರದಲ್ಲಿ ವೀರಶೈವ ಸಮಾಜದ ಸಂಸ್ಥಾಪಕ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಎಲ್ಲ ಸಮಾಜದ ಜೊತೆಗೆ ಒಡಗೂಡಿ ಮಾಡ್ತಾ ಇದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹಾಕಿದಂತಹ ಆದರ್ಶಗಳನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಜೊತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ಸಂದೇಶ ಕೊಟ್ಟವರು ಪೂಜ್ಯ ಜಗದ್ಗುರು ರೇಣುಕಾಚಾರ್ಯರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಎಲ್ಲ ಸಮಾಜದವರಿಗೂ ಸಹಿತ ರೇಣುಕಾ ಜಯಂತಿ ಯುಗಮಾನೋತ್ಸವದ ಶುಭಾಶಯ ಕೋರಲಿಕ್ಕೆ ಬಯಸ್ತಾ ಇದ್ದಾರೆ. ಜಗದ್ಗುರು ರೇಣುಕಾಚಾರ್ಯರ ಒಂದು ಯುಗಮಾನೋತ್ಸವ ಜಯಂತಿ ಸಮಾರಂಭದಲ್ಲಿ ಇವತ್ತು ಸರ್ವ ಸಮಾಜದ ಸದ್ಭಕ್ತರು ಈ ಒಂದು ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ವೇದವಾಕ್ಯವನ್ನು ಕೊಟ್ಟಂತ ವೀರಶೈವ ಧರ್ಮ ಸಂಸ್ಥಾಪಕರಾದ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯಂದು ಇವತ್ತು ಧರ್ಮದ ಅನುಷ್ಠಾನವನ್ನು ಪ್ರತಿಪಾದಿಸಿದಂತ ಒಂದು ಗುರುಗಳ ಸ್ಮರಣೆಯೊಂದಿಗೆ ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಈ ದಿನ ಶ್ರೀ ರೇಣುಕಾಚಾರ್ಯ ಯುಗಮಾನೋತ್ಸವ, ಇದನ್ನು ಧರ್ಮಾಚರಣೆ ಮಾಡಲೇಬೇಕು. ಪ್ರತಿ ವರ್ಷ ಮಾಡ್ತಿದ್ದೇವೆ, ನಾವೆಲ್ಲ ವಿಜೃಂಭಣೆಯಿಂದ ಮಾಡಬೇಕು. ಇದರಿಂದ ಊರಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ. ನಾವು ನಮ್ಮ ಹಳೆಯ ಸಂಸ್ಕೃತಿಯನ್ನು ನಾವು ಮುಂದುವರಿಸಲೇಬೇಕು. ಇದು ಜೈ ರೇಣುಕಾಚಾರ್ಯ, ಜೈ ಒಂದೇ ರೇಣುಕಾಚಾರ್ಯ ಜಯಂತಿಗೆ ಜಯವಾಗಲಿ. ಶ್ರೀ ವೀರಶೈವ ಸಂಸ್ಥಾಪಕರಾಗಿರುವಂತಹ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಇವತ್ತು ಗಂಗಾವತಿಯಲ್ಲಿ ಅದ್ದೂರಿಯಾಗಿ ಜಯಂತಿ ನಡೆಯುತ್ತಿದೆ. ಅದಕ್ಕೆ ಸಕಲ ಧರ್ಮದವರು, ಸಕಲ ಜಾತಿಯವರನ್ನು ಒಳಗೊಂಡಂತೆ ಇವತ್ತು ವೀರಶೈವ ಜಂಗಮ ಸಮಾಜದವರು ಕರೆದು ಎಲ್ಲರನ್ನು ಒಳಗೂಡಿದಂತ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ರೇಣುಕಾಚಾರ್ಯ ಎಲ್ಲರಿಗೂ ಸುಖ ಸಂಪತ್ತು ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಪ್ರಾರ್ಥಿಸೋಣ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆದಿ ರೇಣುಕಾಚಾರ್ಯ ಜಯಂತಿ ಈ ವರ್ಷ ಅದ್ದೂರಿಯಾಗಿ ವಿಶೇಷ ಕಲಾ ತಂಡಗಳು ನೊಂದಿಗೆ ಪ್ರತಿ ಗ್ರಾಮದಿಂದ, ಹಳ್ಳಿಗಳಿಂದ ಪ್ರತಿ ಗ್ರಾಮದಿಂದ ಈ ಸರಿ ಅದ್ದೂರಿಯಾಗಿ ಮಹಿಳೆಯರು ಭಾಗವಹಿಸಿ 108 ಕುಂಭ ಮೆರವಣಿಗೆ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲಾ ಜನಪ್ರತಿನಿಧಿಗಳು, ಎಲ್ಲಾ ಸಮಾಜದ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೆ ನಮ್ಮ ಸಮಾಜದ ಕಡೆಯಿಂದ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇವೆ. ಆದಿ ಜಗದ್ಗುರು ರೇಣುಕಾಚಾರ್ಯರ
ಜಯಂತ್ಯೋತ್ಸವದ ಅಂಗವಾಗಿ ಗಂಗಾವತಿ ಮಹಾನಗರದಲ್ಲಿ ಸರ್ವ ಸಮಾಜದ ಬಂಧುಗಳ ಜೊತೆಗೂಡಿ ಶ್ರೀ ಆದಿಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಸಂದೇಶವನ್ನು ಸಾರಿದಂತ ಶ್ರೀ ಆದಿಜಗದ್ಗುರು ರೇಣುಕಾಚಾರ್ಯರ ಜಯಂತಿಗೆ ಗಂಗಾವತಿ ಮಹಾನಗರದ ಎಲ್ಲಾ ಜನರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಇಂದಿನ ಈ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಇಡೀ ವಿಶ್ವಕ್ಕೆ, ಮನುಕುಲಕ್ಕೆ ಯಾವ ಧರ್ಮಕ್ಕೂ ಜಯ ಅಂತ ಹೇಳಲಿಲ್ಲ ನಮ್ಮ ರೇಣುಕಾಚಾರ್ಯರು. ಮಾನವ ಧರ್ಮಕ್ಕೆ ಜಯ ಅಂತ ಸಾರಿರುವಂತ ಈ ಜಯಂತಿಯನ್ನ ಇಡೀ ಮಾನವ ಕುಲವೇ ಆಚರಿಸಬೇಕು. ಎಲ್ರಿಗೂ ಮತ್ತೊಮ್ಮೆ ಈ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಸರ್ವ ಸಮಾಜ ಬಾಂಧವರು ಎಲ್ಲರೂ ಸೇರಿ ಗಂಗಾವತಿ ಮಹಾನಗರದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಸಾರ್ತಾ ಇದ್ದೇವೆ. ರೇಣುಕಾಚಾರ್ಯ ಜಯಂತಿಯ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಸರ್ವ ಜನಾಂಗದ ಒಳಿತಿಗಾಗಿ ಎಲ್ಲರೂ ಮಾನವ ಧರ್ಮಕ್ಕೆ ದೇವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸೇರಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಂತೆ ಎಲ್ಲರೂ ಸಹ ನಾವು ಮಾನವರು ಒಂದಾಗಿ ಈ ಪ್ರಪಂಚವನ್ನು ಕಟ್ಟಬೇಕಾಗಿ ಅದೇ ರೀತಿಯಾಗಿ ಎಲ್ಲರೂ ನೀವು ಸೇರಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸೋಣ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಧನ್ಯವಾದಗಳು. ಇವತ್ತಿನ ದಿನ ರೇಣುಕಾಚಾರ್ಯರ ಯುಗ ಮಹೋತ್ಸವ ಕಾರ್ಯಕ್ರಮವನ್ನ ಗಂಗಾವತಿ ತಾಲೂಕಿನ ಎಲ್ಲ ಸರ್ವ ಸಮಾಜದ ವತಿಯಿಂದ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ. ಅದರ ಜೊತೆಗೂ ರೇಣುಕಾಚಾರ್ಯರ ಆಶೀರ್ವಾದ ಸರ್ವ ಸಮಾಜಕ್ಕೂ ಯಾವಾಗ್ಲೂ ಇರುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನವ ಧರ್ಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಯುತವಾದ ಜೀವನವನ್ನು ನಡೆಸಬೇಕು. ಅದರ ಜೊತೆಗೆ ಧರ್ಮಕ್ಕೆ ಕೂಡ ಜಯ ಆಗತ್ತೆ ಅಂತ ಮಾತನ್ನ ಹೇಳುವ ಮುಖಾಂತರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಸ್ಕೂಮಿನ ಎಲ್ಲ ಜನಾಂಗದವರನ್ನ ಸೇರ್ಕೊಂಡು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸಿ ನಮ್ಮ ಮಾತು ಮುಗಿಸ್ತಾ ಇದ್ವಿ. ಜೈ ರೇಣುಕ. ಉತ್ಸಾಹದಿಂದ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ. ಈ ಒಂದು ವೀರಶೈವ ಧರ್ಮದ ಮೂಲ ಸಂಸ್ಥಾಪಕರೆಂದು ನಂಬಿರ್ತಕ್ಕಂಥ ಪೂಜ್ಯರ ಪಂಚಾಚಾರ್ಯರ ಒಂದು ಏನು ಜಯಂತಿ, ಈ ರೇಣುಕ ಜಯಂತಿ ಎಂದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಆಚರಿಸೋದು ಒಂದೇ ಅಲ್ಲ, ಇದೇ ಒಗ್ಗಟ್ಟನ್ನ ಜೀವನದುದ್ದಕ್ಕೂ ಕೂಡ ಪಾಲಿಸಿಕೊಂಡು ಹೋದರೆ ನಮ್ಮ ಧರ್ಮದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಹೋರಿ ಕಾಂಚಾವರೆ ಬಾಲಕರು ಅವರು ಓಕೆ ಸರ್ ಸಾಕು.
ರುದ್ರ ಮಹಾರುದ್ರ ಶಿವರುದ್ರ ರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಭದ್ರ ಕಂಡ ಶ್ರೀ ವೀರಭದ್ರ 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 ಎಂದೆನ್ನುವ ಕೂಗಿಗೆ ನಮ್ಮ ಶ್ರೀ ವೀರಭದ್ರ ದೇವರು ನಮ್ಮ ಶ್ರೀ ವೀರಭದ್ರ ದೇವರು ಹೇಗೆ ಬರುತ್ತಿದ್ದಾನೆಂದರೆ ಜನಗಳ ಚಕ್ಕಳ ಕಂಡಕ್ಕೆ ಶ್ರೀ ವೀರಭದ್ರ ದೇವರು ಹೇಗೆ ಬರುತ್ತಿದ್ದಾನೆಂದರೆ ಚನ್ನಪ್ಪ ಚನ್ನಗೌಡ ಜಗದ್ಗುರು ರೇಣುಕಾ ಭಾಗವತ್ಪಾದಂಗಳವರ ಜಯಂತಿ ಯುಗಮಾನೋತ್ಸವ ಸಮಿತಿ
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದಿಂದ ಸಂಯೋಜನೆಗೊಂಡಿರುವ ರೇಣುಕಾ ಭಗವತ್ಪಾದರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಂದು 29ನೇ ತಾರೀಕು ರವಿವಾರ ದಿನದಂದು ನಮ್ಮ ಕಲ್ಮಡದ ಪುರಾಣ ಮಂಟಪದಿಂದ ಬಸವಣ್ಣ ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಮುಖಾಂತರ ಚನ್ನಬಸವ ಕಲ್ಯಾಣ ಮಂಟಪಕ್ಕೆ ಹೋಗಿ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಲವಾರು ಮಹಾತ್ಮರಿಂದ ಧರ್ಮ ಜಾಗೃತಿ ಸಭೆಯ ನಂತರ ಪ್ರಸಾದ ವಿತರಣೆಯ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಜಗದ್ಗುರುಗಳ ಯುಗಮಾನೋತ್ಸವ ಅಂಗವಾಗಿ ಏನು ನಾಡಿನ ಜನತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದ ಜಗದ್ಗುರುಗಳ ಆಶೀರ್ವಾದ ಸಕಲ ಜೀವಾತ್ಮರಿಗಿರಲಿ. ಬಸವಾದಿ ಪ್ರಮತರು ಮತ್ತು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಅನೇಕರನ್ನ ಇವತ್ತು ಸ್ಮರಣೆ ಮಾಡುತ್ತಾ ನಾವೆಲ್ಲರೂ ವೀರಶೈವ ಲಿಂಗಾಯತರು ಒಂದೇ ಅಂತಕ್ಕಂಥ ಭಾವನೆಗಳ ಮೇಲೆ, ಅದರ ಜೊತೆಗೆ ಮಾನವ ಧರ್ಮವೂ ಕೂಡ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ರೇಣುಕರ ಜಯಂತಿಯ ಮಹತ್ತರ ಮನೆ ಮೇಲೆ ಗಣಮುಕ್ತಿ ಪದಂ ಎನ್ನುವ ಹಾಗೆ ಎಲ್ಲರಿಗೂ ರೇಣುಕಾ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಕಣ್ಣುಗಳು ಬಿಟ್ಟರೆ ಜನನ, ಈ ಕಣ್ಣುಗಳು ಬಿಟ್ಟರೆ ಜನನ, ಇದೇ ಈ ಕಣ್ಣುಗಳು ಮುಚ್ಚಿದರೆ ಮರಣ. ಕೊಲ್ಲವರು ಯಾರ್ಯಾರು, ಸುಳ್ಳೇನಿಲ್ಲಾಟ ಕೊಲ್ಲವರು ಯಾರ್ಯಾರು. ಗುರುವೇ ನಿನ್ನಾಟಗೊಳ್ಳುವರು ಯಾರ್ಯಾರು, ಕುಂಬರಗುಂಡನ ನಮನಿಯ ಹುಡುಕಿ ಸುಬ್ಬವ್ವ, ಕುಂಬರಗುಂಡನ ನಮನಿಯ ಹುಡುಕಿ ಸುಬ್ಬವ್ವ. ಅಪ್ಪಣ್ಣನ ಮಣಿಯ ಡೋಲಿ ಸಿಂಗಾರ ಕಂಡು, ಅರ್ಪದ ಅಪ್ಪಯ್ಯನ ಮಣಿಯ ಡೋಲಿ ಸಿಂಗಾರ ಕಂಡು, ಅರ್ಪದ ಅಪ್ಪಯ್ಯನ
ನಿನ್ನಾಟವಲ್ಲವರಾರ್ಯಾರು ಹೊರೆ ನಿನ್ನಾಟವಲ್ಲವರಾರ್ಯಾರು ಒಗ್ಗರ ಮುತ್ತಪ್ಪನ ಮನೆಯ ಒಗ್ಗಲತನವ ಹಾಕೊಂಡು ಒಗ್ಗರ ಮುತ್ತಪ್ಪನ ಮನೆಯ ಒಗ್ಗಲತನವ ಹಾಕೊಂಡು ಒಗ್ಗರ ಮುತ್ತಪ್ಪನ ಮನೆಯ ಒಗ್ಗರ ಮುತ್ತಪ್ಪನ ಮನೆಯ ಒಗ್ಗಲತನವ ಹಾಕೊಂಡು ಒಗ್ಗರ ಮುತ್ತಪ್ಪನ ಮನೆಯ ಒಗ್ಗಲತನವ ಹಾಕೊಂಡು ಒಂದು ಕೈಲಾಸದಲ್ಲಿ ಎರಡು ಕೈಲಾಸದಲ್ಲಿ ಒಂದು ಕೈಲಾಸದಲ್ಲಿ ಎರಡು ಕೈಲಾಸದಲ್ಲಿ ಗುರುವೇ ನಿನ್ನ ಆಟವಲ್ಲವರು ಯಾರ್ಯಾರು ಗುರುವೇ ನಿನ್ನ ಆಟವಲ್ಲವರು ಯಾರ್ಯಾರು ಗುರುವೇ ನಿನ್ನ ಆಟವಲ್ಲವರು ಯಾರ್ಯಾರು ಗುರುವೇ ನಿನ್ನ ಆಟವಲ್ಲವರು ಯಾರ್ಯಾರು ಬಿಚ್ಕೊಂಬಿಡು. ಬರೀ ಕಡೆ ಬರೀ ಕಡೆ ಬರೀ ಬರೀ ಕಡೆ ಬರೀ ಕಡೆ ಬರೀ ಕಾಯಿ ನೀವು ತಗೊಂಡು ಬರೀ ಕಡೆ ಬರೀ ಕಡೆ ಬರೀ ಕುಂಭ ಮತ್ತೆ ಯಾರು ಬರೀಲೆ
ಪಾದವನ್ನು ನಮಸ್ಕರಿಸಿ ಇವತ್ತಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಯುವಮಾನೋತ್ಸವದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯ ಅದೇ ರೀತಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರು ಆತ್ಮೀಯರು ನಮ್ಮ ದಕ್ಷಿಣ ಕರ್ನಾಟಕ ವೀರಶೈವ ಮಹಾಸಭಾ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರು ಇವತ್ತು ಗಂಗಾವತಿ ನಗರದಲ್ಲಿ ಸತತವಾಗಿ ನಡೆಯುವುದಕ್ಕೆ ಕಾರಣೀಕರ್ತರು ಮತ್ತು ಹಿರಿಯರು ನಮ್ಮ ಸಮಾಜದ ಉತ್ತಮರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಯವರು ಸ್ವಾಮೀಜಿಯವರಿಗೆ ಸನ್ಮಾನ ಸ್ವೀಕರಿಸಲು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಿರಿಯರು ಆತ್ಮೀಯವಾಗಿರ್ತಕ್ಕಂಥ ನಮ್ಮ ಆಚಾರ್ಯರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂ ಹಿರಿಯರು ಜಗದ್ಗುರು ಸಂಚಾರ ಮಹಾರಾಜ್ ಕೆ, ರೇಣುಕಾಚಾರ್ಯ ಮಹಾರಾಜ್ ಕೆ, ಸರ್ವಶ್ರೇಷ್ಠ ಯೋಗಿ ಮಹಾರಾಜ್ ಕೆ, ಸರ್ವಮಂಗಲ ಮಹಾರಾಜ್ ಕೆ, ಜೈ ಮಂಗಲಂ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಸರ್ ಮತ್ತು ಪೂಜ್ಯರಿಗೂ ಹಾಗೂ ಎಲ್ಲ ಮಹನೀಯರಿಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಉದ್ಘಾಟಕ ನುಡಿಯನ್ನು ನುಡಿಯಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ಚಿತ್ತದಿಂದ ಆಲಿಸಬೇಕು. ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀಗಳ ಪಾದಪದ್ಮಗಳಿಗೆ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ನನ್ನ ಜಗದ್ಗುರು ರೇಣುಕಾಚಾರ್ಯರ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಮೊದಲನೇದಾಗಿ ರೇಣುಕಾ ಆಚಾರ್ಯರ ಜಯಂತಿಯ ಶುಭಾಶಯಗಳೊಂದಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಭಾರತೀಯ ಜನತಾ ಪಕ್ಷದ ಪ್ರತಿಷ್ಠಿತ ವರ್ಗದ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ ಕಾರ್ಯಕರ್ತರು. ಆದರೂ ಕೂಡ ಕಳೆದ ಬಾರಿ ಕೂಡ ನಾನು ಬಂದು ಬೇಗನೆ ಮಾತಾಡಿ ಹೋಗ್ಬೇಕಾಯ್ತು. ತಾವು ಕ್ಷಮಿಸಬೇಕು. ನಾನು ಮೊದಲನೇದಾಗಿ ಮಾತಾಡಿ ನಮ್ಮ ಅಪ್ಪಡಿಯನ್ನು ಹೊರಡಬೇಕಾಗುತ್ತೆ. ಬಳ್ಳಾರಿ ಕಂಪ್ಲಿ ಕೂಡ ಕಾರ್ಯಕ್ರಮಗಳು ಇರೋ ಕಾರಣ ಪ್ರಮುಖವಾಗಿ ನಾನು ಹೆಚ್ಚು ವಿಷಯಗಳು ಮಾತಾಡೋದಕ್ಕಿಂತ ಕೂಡ ನನಗೆ ಸಂಕಷ್ಟದ ಕಾಲ ಮುಗಿದ ನಂತರ 2015 ನಾನು ಸೆರೆವಾಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ 24 ತಾಸಲ್ಲೇ ನಮ್ಮ ಮನೆಗೆ ಮೊದಲನೇದಾಗಿ ಹೆಜ್ಜೆ ಇಟ್ಟಿದ್ದು ಕಾಫಿ ಜಗದ್ಗುರು. ಇಡೀ ಕುಟುಂಬಕ್ಕೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಮನೆಯಲ್ಲೇ ನೆಲೆಸಿ ನನ್ನ ಮತ್ತು ಶ್ರೀಮತಿ ನನ್ನ ಇಬ್ಬರು ಮಕ್ಕಳಿಗೂ ಕೂಡ ಲಿಂಗಾಧಾರಣೆ ಮಾಡುವುದರ ಮೂಲಕ ದೊಡ್ಡ ಆಶೀರ್ವಾದ ಮಾಡಿ ಯಾವತ್ತೂ ಕೂಡ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜಗದ್ಗುರು ರೇಣುಕಾಚಾರ್ಯರ ಪಂಚಾಚಾರ್ಯರ ಆಶೀರ್ವಾದ ನನಗಿದೆ ಅಂತೇಳಿ ಆಶೀರ್ವಾದ ಮಾಡಿ ಹೋಗಿದ್ದು ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರುವಂಥದ್ದು ಬಂದ ಬೆಲೆ. ಅದೇ ಒಂದು ರೀತಿಯಲ್ಲಿ 2015ರಿಂದ ಮೊನ್ನೆ ನಾನು 1.5 ವರ್ಷ ಆಯಿತು ಬಳ್ಳಾರಿಗೆ ಬಂದು. ಬರೋದಕ್ಕಿಂತ ಮುಂಚಿತವಾಗಿ ಪ್ರತಿ ವರ್ಷ ಗುರುಹುಣ್ಣಿಮೆ ದಿವಸ ಗುರುಪೂಜಾ ಕಾರ್ಯಕ್ರಮಗಳಿಗೆ ಶ್ರೀಶೈಲ ಜಗದ್ಗುರುಗಳು, ಕಾಶಿ ಜಗದ್ಗುರುಗಳು, ಉಜ್ಜಯಿನಿ ಜಗದ್ಗುರುಗಳು ಈ ರೀತಿ ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನನ್ನನ್ನು ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಕರೆಸಿ ಆಶೀರ್ವಾದ